ನಮ್ಮ ಹುಮ್ನಾಬಾದ ಶಾಸಕರು ಮಾತಾಡ್ತಾ ಇದ್ದಾರೆ ದೂರವಾಣಿ ಮೂಲಕವಾಗಿ. ಗೌಡ್ರೆ ಮಾತಾಡ್ರಿ. ಗೌಡ್ರೆ ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಗೌಡ್ರೆ ನಮ್ಮ ಮಾದಿಗೆ ಸುಮಾರು ಒಂದು 400-500 ಜನ ಬಂದು ಮನವಿ ಕೊಡ್ಲಕ್ಕ ಎಲ್ಲ ನಮ್ದು ಎಲ್ಲ ಹಳ್ಳಿಗಳಿಂದ ನಮ್ಮ ಜನ ಬಂದದ. ಗೌಡ್ರೆ ಮಾತಾಡ್ಕೊಡ್ರಿ ಅಂದ್ರೆ ನಿಮ್ಮ ಒಳ ಮೀಸಲಾತಿ ಪರವಾಗಿ ಅಧಿವೇಶನದಾಗ ನೀವು ಧ್ವನಿ ಎತ್ತಬೇಕಂತ ನಮ್ದು ಎಲ್ಲ ಸಮುದಾಯದ ಬೇಡಿಕೆ ಅದ. ಗೌಡ್ರೆ ನಮ್ಗೆ ಗೊತ್ತಿದ್ದಾಗೆ ಈಗಾಗಲೇ ನಮ್ದೇನ್ ಪಕ್ಷಕ್ಕ ಅಧಿಕಾರದಾಗ ಇತ್ತು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಈ ಒಳ ಮೀಸಲಾತಿಯ ಬಗ್ಗೆ ಕೇಂದ್ರ ಸರ್ಕಾರ ಪ್ರಸ್ತಾವನೆ ಕಳಿಸಿದ್ದು ನಮ್ ಸರ್ಕಾರ ಇದ್ದಾಗೆ ಮಾತ್ರ. ಅದರಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ಲಿನೂ ಕೂಡ ಆದೇಶ ಆಗಿದೆ ಒಳ ಮೀಸಲಾತಿ ಪ್ರಕಟಿಸ್ಬೇಕಂತ. ಆದ್ರೆ ಈಗಿನ ಸರ್ಕಾರ ಅದಕ್ಕೆ ಯಾಕೋ ಆಗ್ತಾ ಇದೆ. ಆದ್ರೂ ಕೂಡ ಮೊನ್ನೆನೂ ಕೂಡ ಒಳ ಮೀಸಲಾತಿಯ ಬಗ್ಗೆ ನಾವೆಲ್ಲ ನಮ್ಮ ಪಕ್ಷದ ಮುಖಂಡರುಗಳು, ರಾಜ್ಯಾಧ್ಯಕ್ಷರು, ಪಕ್ಷ ನಾಯಕರು ಇದರ ಬಗ್ಗೆ ಪ್ರಸ್ತಾವನೆ ಮಾಡಿದಾಗ ಮೊನ್ನೆನೂ ಕೂಡ ಅಧಿವೇಶನದಲ್ಲಿ ಪ್ರಸ್ತಾವನೆ ಮಾಡಿದಾರ. ಅದಕ್ಕಾಗಿ ಇವತ್ತ ಸಂಬಂಧ ಸರ್ಕಾರ ಗಮನ ಹರಿಸಿ ಇದಕ್ಕೆ ಒಳ ಮೀಸಲಾತಿಯನ್ನು ಪ್ರಕಟಣೆ ಮಾಡ್ಬೇಕು. ಗೌಡ್ರೆ ನೀವು ನಿಮಗೆ ಅಧಿವೇಶನದಾಗ ಅವಕಾಶ ಸಿಕ್ಕ ನೀವು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ಗೌಡ್ರೆ ಮಾತಾಡ್ತೇವೆ. ಪೂರಾ ಇಡೀ ನಮ್ ಪಕ್ಷನೇ ಇದೆ ಗೊತ್ತಾ, ನಮ್ಮ ಅಪೋಸಿಷನ್ ಏನ್ ಪಾರ್ಟಿ ಇದೆ, ನಾನು ಒಬ್ನೇ ಅಲ್ಲ, ನಮ್ದು ಭಾರತೀಯ ಜನತಾ ಪಕ್ಷ ಹಾಗೂ ನಮ್ಮ ವಿಪಕ್ಷ ಪೂರನೇ ಎಲ್ಲ ಕೂಡ ಇದರ ಬಗ್ಗೆ ಪ್ರಸ್ತಾವನೆ ಮಾಡಿದೆ. ಹಾಗೆ ಗೌಡ್ರೆ ನಾವು 16ನೇ ತಾರೀಕು ಬೆಳಗಾವಿ ಅಧಿವೇಶನದಾಗ ಬರ್ತಾ ಇದೀವಿ, ಅಲ್ಲೂ ಕೂಡ ಬರ್ಬೇಕು ಗೌಡ್ರೆ. ತಾವು ನಮ್ದೆಲ್ಲ ಸಮುದಾಯದ ಮನವಿ ಇದೆ ಗೌಡ್ರೆ. ಬರ್ತೇವೆ. ಹಾ ಗೌಡ್ರೆ, ಧನ್ಯವಾದ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.